ಇದೆಲ್ಲ ಸಣ್ಣ ವಿಷಯಗಳಿಗೆ ರಾಜೀನಾಮೆ ಕೇಳೋದು ಸರಿಯಲ್ಲ. ಯಾಕಂದರೆ 136 ಜನವನ್ನು ಪಡೆದು ಒಂದು ಸುಭದ್ರವಾದ ಸರ್ಕಾರವನ್ನು ಮಾಡೋದಕ್ಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಒಟ್ಟಾಗಿ ಜೊತೆಯಲ್ಲಿ ನಿಂತು ನಾವೆಲ್ಲ ಅವ್ರ ಜೊತೆಯಲ್ಲಿ ನಿಂತಿದ್ದೀವಿ. 136 ಜನ ಅವ್ರ ಜೊತೆಯಲ್ಲಿ ಇದ್ದೇವೆ. ಇದು ಕೇವಲ ಇದನ್ನು BJP ಆಡಳಿತ ಮಾಡಿದೆ, ಮೂಡ ಜನತಾದಳ ಆಡಳಿತ ಮಾಡಿದೆ, ಕಾಂಗ್ರೆಸ್ ಕೂಡ ಮಾಡಿದೆ. ಅದಕ್ಕೆ JT ದೇವೇಗೌಡರು ಇವತ್ತು ಹೇಳೋದನ್ನು ಸ್ವಾಗತ ಮಾಡ್ತೀವಿ. ಯಾಕಂದರೆ ಇವೆಲ್ಲ ಸೈಟ್ ಕೊಡೋದು ಬಿಡೋದು ಸಾಮಾನ್ಯ ಜನರಿಗೆ ಸಹಜವಾದದ್ದು. ಇದು ಇಶ್ಯೂನೇ ಅಲ್ಲ. ಇದು ರಾಜಕೀಯವಾಗಿ ಕುತಂತ್ರ ಮಾಡಿ BJPಯವರು ಸನ್ಮಾನ್ಯ ಸಿದ್ದರಾಮಯ್ಯನನ್ನು ಇವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕಂತ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ನಾವು ಬಗ್ಗೋದಿಲ್ಲ. ಅವರೇ ಮುಂದುವರಿತಾರೆ. ನಾವು ಕೋರ್ಟಲ್ಲಿ ಇದನ್ನು ಫೈಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಯಾವ ಶೇರಿಂಗು ಇಲ್ಲ ರೀ. ಅವರೇ ಮುಖ್ಯಮಂತ್ರಿ ಇರ್ತಾರೆ ನಡ್ರಿ. ರಾಜೀನಾಮೆ ಕೊಡುವವರೆಗೂ ನಾವು ಬಿಜೆಪಿಯವರು ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಸರ್. ಅವ್ರು ಮಾಡ್ತಾನೆ ಇರಲಿ, ನಾವು ನಡೆಸ್ತೀವಿ. ಅವ್ರನ್ನೇ ಮುಖ್ಯಮಂತ್ರಿ ಆಗಿ ನಡೀತಾರೆ. ಸಿದ್ದರಾಮಯ್ಯನವರೇ ಕಂಟಿನ್ಯೂಸ್ ಆಗಿ CM ಇರ್ತಾರೆ. ಬೇರೆ ಏನು ಕೇಳಕ್ಕೆ ಹೋಗ್ಬೇಡಿ. ಸಿದ್ದರಾಮಯ್ಯನವರು ಮುಂದುವರಿತಾರೆ ನಡ್ರಿ. ಏನಿಲ್ಲ, ಬೇಕಾದ್ರೆ 10 ಮಳಿಗೆ ನಡ್ರಿ.